ಗಿಲ್ಲಿ ಒಂದು ಎರಡೇ 2 ವಾರ ಸುಮ್ಮನೆ ಇದ್ಬಿಡು. ಆ ರಕ್ಷಿತ ಎಲ್ಲೇ ನೋಡಿದ್ರು ಅವನು ಎಳ್ಕೊಂಡು ಚಚ್ತಾ ಇರ್ತಾನೆ ಗುರು. ಮೊದಲೇ ಇವನನ್ನು ಕುಗ್ಗಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಒಂದಲ್ಲ ಎರಡಲ್ಲ, ಸಾವಿರಾರು ಪ್ರಯತ್ನ ಪಟ್ಟರು ಕೂಗಲಿಲ್ಲ. ಈ 2 ವಾರ ಟೈಮಲ್ಲಿ ಕನ್ನಡಿಲಿ ಬೂತ್ ಕನ್ನಡಿ ಹಾಕೊಂಡು ಕೂತ್ಕೊಂಡಿದ್ದಾರೆ ಕೊಡೋ, ನೀನು ಏನೇನೋ ಒಂದು ಸಣ್ಣ ತಪ್ಪು ಮಾಡಿದ್ರು ಹಿಡಿದು ಬಿಡೋಣ ಅಂತ. ಅವ್ರ ರಕ್ಷಿತ ಎಲ್ಲೇ ನೋಡಿದ್ರು ಹಿಡ್ಕೊಂಡು ಚಚ್ತಾ ಇರ್ತಾನೆ. ನನಗೆ ಅದೇ ಒಂದು ಭಯ. ಆ್ಯಂಡ್ ನಿನ್ನೆನೂ ಅಷ್ಟೇ ರಕ್ಷಿತನಿಗೆ ಹೊಡೆದ್ಬಿಟ್ಟು ಕೆಳಗಡೆ ಬೀಳಿಸ್ಬಿಟ್ಟು ಅವಳು ಬಿದ್ದೇ ಬಿಟ್ಲು. ಅವ್ನು ಫೋರ್ಸಾಗೇ ಇತ್ತದು. ಇನ್ನೊಂದು ಏನು ಭಯ ಆಯಿತು ಅಂತಂದರೆ ಎಲ್ಲಿ ರಕ್ಷಿತ ಗೆಲ್ಲೋ ಅಂತ ಬರದಲ್ಲಿ ಬಿಗ್ ಬಾಸ್ ಗಿಲ್ಲಿ ನನಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟ ಅಂತ ಹೇಳ್ಬಿಡ್ತಾಳೋ ಅಂತ ಭಯ ಆಗೋಗ್ಬಿಟ್ಟಿತ್ತು ನನಗೆ. ಆ ರೇಂಜಿಗೆ ಬಿತ್ತು ಏಟು ರಕ್ಷಿತಂಗೆ. ಸೊ ಅದೊಂದು ಕಾಮಿಡಿಯಾಗೆ ತೊಗೊಂಡ್ಳು ಅವಳು ಪಾಪ. ಏನೂ ತಪ್ಪು ಮಾಡಬೇಡ ಗುರು, ಇನ್ನೊಂದು 2 ವಾರ ಸುಮ್ಮನೆ ಇದ್ಬಿಡು. ನಮ್ಗೆ ಅದೇ ಭಯ ಆಗ್ತಿರೋದು. ಮೊದಲೇ ಎಲ್ಲ ಕಾಯ್ಕೊಂಡು ಕೂತಿದ್ದಾರೆ, ಎಲ್ಲನೂ ಒಂಚೂರು ತಪ್ಪು ಮಾಡಿಬಿಟ್ರೆ ಅದನ್ನು ಎತ್ತಿಡಿದು ಬಿಡೋಣ ಅಂತ. ಆಂಧ್ರದಲ್ಲಿ ಸಿಕ್ಕದಲ್ಲೆಲ್ಲ ಹುಡುಗಿಗೆ ಹಾಕೊಂಡು ಚೇಚಿದ್ರೆ ಹೆಂಗೆ ಹೇಳು. ಸೊ ನಿಮ್ಗೇನಂತ ಅನಿಸುತ್ತಪ್ಪ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಮಿನಿ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ಟಿತ್ತು ನನಗೆ. ಅವ್ನು ಹೊಡೆದು ಬೀಳಿಸಿದಾಗ ಎಲ್ಲಿ ಇನ್ನೊಂದೇನೋ ಕಿತಾಪತಿ ಮಾಡಿಬಿಡ್ತಾರೋ ಗಿಲ್ಲಿ ಬಗ್ಗೆ ಅಂತ. ಸೊ ನೋಡೋಣ.